ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಲಾಸ್ಟ್ ವಿಡಿಯೋ ಒಂದು ಹಾಕಿದ್ದೆ, ಅದರ ಕಂಟಿನ್ಯೂಯೇಷನ್ನು. ಎಲ್ಲರೂ ಕೂಡ ಮಲ್ಕೊಂಡಿದ್ರು. ನಾವು ಮೂಡಿಗೆರೆಯಲ್ಲಿರೋದ್ರಿಂದ ಆಶಾ ಅವ್ರ ತೋಟದ ಮನೇಲಿದ್ವಿ. ಎಲ್ಲ ರಜಾ ಅಂತ ಹಾಲಿಡೇಸ್ ಹೋಗಿರೋದ್ರಿಂದ ಎಲ್ಲ ನಿದ್ದೆ ಮಾಡ್ತಿದ್ರು. ನಾವು ಬೆಳಗ್ಗೆ ಬೇಗ ಇದ್ದು ನೋಡಿ ಅಲ್ಲಿ ಅಡುಗೆ ಮನೆ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ಎಲ್ಲ ಕ್ಲೀನ್ ಮಾಡಿ ನೈಟು ಇಟ್ಟಿರೋವಂಥದ್ದು. ಮತ್ತು ಬೆಳಗ್ಗೆನೇ ಎದ್ದು ನೀರಿಗೆ ಕೂಡ ನೀರೊಲೆಗೆ ಹಾಕಿದ್ರು. ಬಿಸಿಯಲ್ಲಿ ಅಂಡೆ ಒಲೆ ಇರೋದ್ರಿಂದ ಬೆಳಗ್ಗೆ ಹಾಕಿದ್ರೆ ನೈಟ್ ತನಕನೂ ಬಿಸಿ ಇರುತ್ತೆ. ಮತ್ತು ಮಾರ್ನಿಂಗ್ ಫಾಗ್ ಇದೆಯಲ್ಲ, ಅದಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಮತ್ತು ನಾನು ಮತ್ತು ಹರೀಶ್ ಇಬ್ಬರೂ ಕೂಡ ಮಾರ್ನಿಂಗ್ ವಾಕ್ ಹೋಗ್ತಾಯಿದ್ವಿ. ಬೆಳಗ್ಗೆ ಒಂದು 7 o'clock ಎದ್ಬಿಟ್ಟು. ಯಾಕೆಂದರೆ ನಮಗೆ ಬೆಂಗಳೂರಲ್ಲಿರ್ಬೋದು, ಹೊರಗಡೆ ಬಂದಾಗ ನಮಗೆ ಈ ಥರ ವೆದರ್ ಆಗಲಿ ಮತ್ತು ಈ ಥರ ಪ್ರಶಾಂತವಾಗಿರೋ ವಾತಾವರಣ ಆಗಲಿ ಎಲ್ಲೂ ಸಿಗೋದಿಲ್ಲ. ಏಕೆಂದರೆ ಎಲ್ಲ ಕಡೆನೂ ಅಷ್ಟೇ, ನೀವು ಹೋದರೆ ನೋಡ್ಬೋದು ವೆಹಿಕಲ್ ಸೌಂಡ್ ಇರ್ಬೋದು, ಎಲ್ಲ ಇರುತ್ತೆ. ಬಟ್ ಇಲ್ಲಿ ತುಂಬ ವೆಹಿಕಲ್ ಸೌಂಡೇ ಕಡಿಮೆ ಅನ್ನೋದಕ್ಕಿಂತ ತೀರಾ ಕಡಿಮೆನೇ. ಇಲ್ಲಿ ಕಂಪ್ಲೀಟಾಗಿ ಹಕ್ಕಿಗಳದ್ದು ಚಿಲಿಪಿಲಿ ಅನ್ನೋ ಸದ್ದಿರ್ಬೋದು, ತಂಪಾಗಿ ಬೀಸೋ ಗಾಳಿ ಇರ್ಬೋದು, ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 30 to 45 minutes ವಾಕ್ ಹೋಗ್ತಾ ಇದ್ವಿ. ಅಲ್ಲೇ ಸುತ್ತಮುತ್ತ ಎಲ್ಲೆಲ್ಲಿ ಅವ್ರ ತೋಟದೊಳಗಡೆ ಒಂದಿನ ಹೋದ್ವಿ, ಮತ್ತು ಹೊರಗಡೆ ಒಂದಿನ ಹೋದ್ವಿ. ಈ ಥರ ನಾವು ಇರೋದಷ್ಟು ದಿನ ತನಕನೂ ಕೂಡ ಹೋಗಿ ಅಲ್ಲಿ ಒಂದು ಗ್ರೀನರಿ ಇರ್ಬೋದು, ಆ ತಣ್ಣಗೆ ಬೀಸೋ ಗಾಳಿ ಇರ್ಬೋದು, ಮತ್ತು ಆ ಫ್ರೆಶ್ ಗಾಳಿ ಇರುತ್ತಲ್ಲ, ಅದು ತುಂಬ ಸಿಗೋದು ಅಪರೂಪ ಬೆಂಗಳೂರಲ್ಲೆಲ್ಲ. ಏಕೆಂದರೆ ಎಲ್ಲ ಕೂಡ ಪಲ್ಯೂಟೆಡ್ ಹೋಗಿರುತ್ತೆ. ಈ ಥರ ಸಿಕ್ಕಾಗ ಅಟ್ಲೀಸ್ಟ್ ಆ ಸ್ವಲ್ಪ ದಿನನಾದರೂ ನಾವು ಆ ಫ್ರೆಶ್ ಏರ್ನ ಸೇವಿಸ್ತಾ ಬರಬೇಕು. ಹಾಗಾಗಿ ಹೋಗಿ ನಾವು ಕೂಡ ಒಂದು ರೌಂಡ್ ವಾಕ್ ಮಾಡ್ಕೊಂಡ್ಬಂದ್ವಿ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಆರಾಮಾಗಿರುತ್ತೆ ಅಂದರೆ ತುಂಬ ಖುಷಿ ಅನಿಸುತ್ತೆ ಅದನ್ನು ನೋಡ್ತಾ ಇದ್ದರೆ. ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಮತ್ತು ನೋಡಿ ಕಾಫಿ ಗಿಡಗಳಿರಬಹುದು, ಮತ್ತು ತೆಂಗಿನ ಮರಗಳು, ಮತ್ತು ಅಡಿಕೆ ಮರಗಳು ಎಲ್ಲನೂ ಕೂಡ ಹಾಕಿದ್ದಾರೆ. ಅದೆಲ್ಲ ಸ್ವಲ್ಪ ನಿಧಾನವಾಗಿ ಬರಬೇಕು. ಒಂದು 3 years ಆದರೆ ಕಂಪ್ಲೀಟಾಗಿ ಎಲ್ಲ ದೊಡ್ಡಾಗಿರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೋದಾಗ ತೋಟ ನೋಡೋದಕ್ಕೆ. ಅದು ಒಂಥರ ಚೆನ್ನಾಗಿರುತ್ತೆ. ನಾವು ನಮ್ಮ ಸೈಡು ಚನ್ನರಾಯಪಟ್ಟಣ ಸೈಡು, ಮಂಡ್ಯ ಸೈಡ್ ಎಲ್ಲ ತೋಟನೇ ಡಿಫ್ರೆಂಟ್. ಏಕೆಂದರೆ ಅಲ್ಲೆಲ್ಲ ಕಾಫಿ ಎಲ್ಲ ಬೆಳೆಯೋದಿಲ್ಲ, ಅಲ್ಲಿ ಕಾಫಿಗಳು ಅಷ್ಟು ಬರೋದಿಲ್ಲ. ಸಕಲೇಶಪುರ ಸೈಡು, ಚಿಕ್ಕಮಗಳೂರು ಸೈಡ್ ಅಂದರೆ ಕಾಫಿಗೆ ಫೇಮಸ್ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಕೂಡ ತುಂಬ ಜನ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಫಿನೇ ಪ್ರಿಫರ್ ಮಾಡೋವಂಥದ್ದು. ನೋಡಿ ಅಲ್ಲಿಂದ ಬಂದ್ವಿ, ನಾವು ಎಲ್ಲ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಬಂದ್ವಿ. ಆವಾಗವಾಗ ಎಲ್ಲರೂ ಕೂಡ ಒಂದು 70% ಎಲ್ಲ ಎದ್ಬಿಟ್ಟಿದ್ರು, ಮಕ್ಕಳನ್ನ ಬಿಟ್ಬಿಟ್ಟು. ಸರಿ ತಿಂಡಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ, ರೊಟ್ಟಿ ಮಾಡೋಣ ಅಂತ ಹೇಳಿ ಎಣ್ಗಾಯಿ ಪಲ್ಯ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಹಾಗೆ ಕಾಫಿ ಕೂಡ, ಇಲ್ಲಿ ಕಾಫಿ ಹೇಗೆ ಅಂದರೆ ಒಂಥರ ಬ್ಲ್ಯಾಕ್ ಕಾಫಿ ಥರ ಮಾಡಿದ್ದು ಪ್ರಕಾಶಣ್ಣ ಅಂತೇಳಿ, ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ.
ಮತ್ತು ಇದು ನಮ್ಮ ಆಶಾವ್ರ ಅತ್ತೆ, ಅವ್ರೂ ಕೂಡ ಎಲ್ಲ ಇದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಿರ್ತಾರೆ ಬೆಳಗ್ಗೆ 6 ಗಂಟೆಗೆ ಎದ್ದು. ಇದು ನೋಡಿ ಬ್ಲ್ಯಾಕ್ ಕಾಫಿ ಅಂತ ಹೇಳಿ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಈ ಥರ ಎಲ್ಲ ಕುಡಿಯೋಲ್ಲ, ನನಗೆ ಇಷ್ಟನೇ ಆಗಲ್ಲ, ಬಟ್ ಕುಡಿದಾಗ ಒಂಥರ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಕೂಡ ಒಂದೊಂದು ಕೆಲಸ ಅಂತ ಮಾಡಿಕೊಂಡು ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಅದೇ ಹೊರಗಡೆ ನೋಡಿ ಮೊಬೈಲ್ ಇಟ್ಕೊಂಡು ನಾವು ಕೂತ್ಕೋತೀವಿ, ಇಲ್ಲಿ ನೆಟ್ವರ್ಕ್ ಸಿಕ್ಕಿದ್ರೂ ಕೂಡ ಅಷ್ಟಾಗಿ ಮೊಬೈಲ್ ಇಟ್ಕೋಬೇಕು ಅಂತ ಅನ್ಸೋದೇ ಇಲ್ಲ. ಯಾಕೆಂದರೆ ಈ ವೆದರ್ ಇರ್ಬೋದು, ಈ ಜಾಗಗಳಿರ್ಬೋದು, ನಮಗೆ ಅಲ್ಲಿ ಏನೇನು ಮಾಡಬೇಕು ಆ ಕೆಲಸಗಳನ್ನ ಮಾಡೋದಕ್ಕೆ ಸ್ವಲ್ಪ ಅನಿಸ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಒಟ್ಟಿಗೆ ಹಂಚ್ಕೊಂಡು ನಾವು ಕೆಲಸ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ನೋಡಿ ನಾನು ಹೆಂಡತಿ ರೊಟ್ಟಿ ಮಾಡೋಕ್ಕೆ ಕಲಿಸ್ತಾವ್ರೆ. ರೊಟ್ಟಿ ಮಾಡ್ತೀರಾ? ಕವರ್ ಕುಯ್ಯೋಕ್ಕೆ ಈ ಲೆವೆಲ್ ಮುಗ್గు ಕುರಿತಾರೆ ಇವ್ರು ನೋಡಿ. ಬಿಡಿ ರಾತ್ರಿ ತೋರ್ಸಂದಿದ್ದೀನಿ. ಈಗ ನೋಡಿ ಒಂದು ಕವರ್ ಕುರಿಯೋಕೆ ಎಷ್ಟು ಮುಗ್గు ಕುರಿತಾರೆ ಅಂತ. ಈಗ ಮುಗ್ಗುರಿದಲ್ಲ, ಅದಕ್ಕೆ ನಾಲ್ಕಲ್ಲಿ ಮುಂದಗಡೆ ಬಿಟ್ಬಿಟ್ಟಿದ್ದೀಗ. ಒಳ್ಳೆ ಹಾಕಿದ್ದೀನಿ. ಹೌದಾ, ತೋರಿಸ್ತೀನಿ. ಇದು ಹಾಕ್ಲೇಬೇಕು ನೀನು. ನನ್ನ ವಿಡಿಯೋ ಇದನ್ನೇ ಹಾಕ್ಬೇಕು. ನಾನು ವಾಯ್ಸ್ ಓವರ್ ಇದು ಕೊಡ್ಬೇಡ. ಅಲ್ಲ, ಅದಕ್ಕಿಂತ ಅಗಸ್ಟಿಂಗ್ ಅದು ಎಕ್ಸ್ಪ್ರೆಷನ್ ಹಾಕಿ ಸುಮ್ಮನೆ ಸಾಕು. ಆಮೇಲೆ ಏನಾರು ಮಾಡೋದು. ಮಣ್ಣಿಲ್ಲ, ಪ್ಯೂರ್ ವಾಟರ್. ಬಿಸಿಲೇ ಇದಾಗುತ್ತೆ ಕಡ, ಚೆನ್ನಾಗಿರುತ್ತೆ. ಅಲಾಗ ಮಣ್ಣೊಳಗೆ ಹೋಗ್ಬೇಡಿ. ಹೌದು, ನಾಳೆ ಗೇಮ್ ಪ್ಲಾನ್ ಎಲ್ಲರನ್ನೂ ಇಲ್ಲಿ ನಿಲ್ಸೋದು. ಮಣ್ಣಿಗೆ ಹೋಗ್ಬೇಡ, ಈ ಕಡೆ ಹೋಗಿ. ಕಿವಿ ಕೊಡಿಬೇಡಿ, ಪೆಟ್ಟಾಗುತ್ತೆ. ಒಂದು ಬಕೆಟ್ ಈಗ ಇಷ್ಟ. ಎಲ್ಲರೂ ಈ ಬಿಸಿಲಿಗೆ ಚೆನ್ನಾಗಿ ನೀರಲ್ಲಿ ಆಟಾಡಿ ಒಂದು ರೌಂಡು ಮತ್ತೆ ಹೋಗಿ ಫ್ರೆಶ್ಶಾಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿಕೊಂಡು ಬಂದು ನೋಡಿ ಹೇಗೆ ದೇವ್ರಿಗೆ ಕೈ ಮುಗಿತಿದ್ದಾರೆ ಅಂತ ಹೇಳಿ. ಅದಾದಮೇಲೆ ಈವ್ನಿಂಗು ನಾವು ಕೂಡ ಸ್ವಲ್ಪ ಶಟಲ್ ಕಾಕ್ ಆಟ ಆಡೋಣ ಅಂತ ಹೇಳಿ ಶಟಲ್ ಆಟ ಆಡಿಕೊಂಡು ಮಕ್ಕಳೆಲ್ಲ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ಮತ್ತೆ ಆಟ ಆಡ್ತಾ ಇರೋವಂಥದ್ದು. ನಾವು ಶಟಲ್ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಇನ್ನೇನಿತ್ತು ಆ ಪ್ರಕಾರ ಅಡುಗೆ ಮಾಡಬೇಕು, ಮತ್ತೆ ಊಟ ಮಾಡಬೇಕು. ಇದು ನಾರ್ಮಲ್ ಅಂದರೆ ಇದು ಯಾವ ಥರ ಇದೆ ಅಂದರೆ, ನಾವು ಎಲ್ಲೋ ರೆಸಾರ್ಟಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದೇ ನಮ್ಮ ಜಾಗಗಳಲ್ಲಿ ಇದೇ ಥರ ಸೇಮ್ ರೆಸಾರ್ಟ್ ಥರನೇ ಇರುತ್ತೆ. ರೆಸಾರ್ಟಲ್ಲಿ ಏನಿರುತ್ತೆ ಅಂದರೆ ಫುಡ್ ಅವರೇ ಪ್ರಿಪೇರ್ ಮಾಡಿಕೊಡ್ತಾರೆ. ಇಲ್ಲಿ ನಮಗೆ ಏನು ಬೇಕು ನಾವು ಆ ಫುಡ್ನ ನಾವು ಪ್ರಿಪೇರ್ ಮಾಡ್ಕೋತೀವಿ. ಮತ್ತು ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಫ್ರೀಯಾಗಿರ್ತೀವಿ. ಆ ಥರ ರೆಸಾರ್ಟಲ್ಲಿ ಎಲ್ಲರೂ ಇರ್ತಾರೆ.
ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಎಕ್ಸ್ಟ್ರಾ. ಅದು ಬಿಟ್ಟರೆ ಬೇರೆ ಆ್ಯಕ್ಟಿವಿಟೀಸ್ ಇನ್ನೇನಿರುತ್ತೆ, ರೋಪಿಂಗ್ ಇರ್ಬೋದು, ಅದೆಲ್ಲ ನಾರ್ಮಲ್ ಎಲ್ಲ ರೆಸಾರ್ಟಲ್ಲೂ ಇರುತ್ತೆ. ಅದನ್ನು ಎಷ್ಟು ಯಾವ್ಯಾವ ರೆಸಾರ್ಟಲ್ಲಿ ಅಂತ ಅದನ್ನೇ ಆಟಾಡ್ತೀವಿ. ಎಲ್ಲ ಒಂದು ಸತಿ ಚೆಂದ. ಬಟ್ ಈ ಥರ ನಮ್ಮ ಸ್ವಂತವಾಗಿದ್ದಾಗ ನಮ್ಮ ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ಬೋದು 2-3 ಡೇಸು. ಚೆನ್ನಾಗಿ ಅನಿಸುತ್ತೆ. ನೂಡಲ್ಸ್ ಥರ ತಿಂತವನೆ. ಎಲ್ಲ ಏನು ಮಾಡ್ತಾರೆ. ಇದು ಒಂದು ಸೆಕೆಂಡ್ ವ್ಲಾಗ್ ಆಗಿತ್ತು. ಇದೇ ಥರ ವೀಡಿಯೋಸ್ ಮಾಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದರ ಕಂಟಿನ್ಯೂಷನ್ನ ಮುಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.